ಭಾರತೀಯ ಅಧಿಕಾರಿಗಳಿಗೆ ಅಭಿನಂದನ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಹೈಕಮಿಷನ್ ಅಧಿಕಾರಿಗಳಿಗೆ ಅಭಿನಂದನ್ ಅವರನ್ನ ಹಸ್ತಾಂತರ ಮಾಡಲಿದ್ದಾರೆ. ಲಾಹೋರ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಅಭಿನಂದನ್ ಅವರನ್ನ ಹಸ್ತಾಂತರ ಮಾಡಲಿದ್ದು ಸಾಕಷ್ಟು ಪ್ರಾಸೆಸ್ ಕೂಡ ಇದೆ. ಭಾರತೀಯ ಹೈಕಮಿಷನ್ ಅಧಿಕಾರಿಗಳಿಗೆ ಲಾಹೋರ್ನಲ್ಲಿ ಅಭಿನಂದನ್ ಅವರ ಹಸ್ತಾಂತರ ನಡೆಯಲಿದೆ. ಈಗಾಗಲೇ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮಧ್ಯಾಹ್ನ 4 ಗಂಟೆಯ ಸುಮಾರಿಗೆ ಆಗಮಿಸುವ ಸಾಧ್ಯತೆ ಕೂಡ ಇದೆ. ವಾಘಾ ಗಡಿಯಲ್ಲಿ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರಿಸುವಂತಹ ಹಿನ್ನೆಲೆಯಲ್ಲಿ ಅಭಿನಂದನ್ ಸ್ವಾಗತಕ್ಕೆ ಈಗಾಗಲೇ ಸೇನಾಧಿಕಾರಿಗಳು ಕೂಡ ವಾಘಾ ಗಡಿಗೆ ಆಗಮಿಸಿದ್ದಾರೆ. ಮಧ್ಯಾಹ್ನ ಸುಮಾರು 4 ಗಂಟೆಯ ವೇಳೆಗೆ ಆಗಮಿಸುವ ಸಾಧ್ಯತೆ ಇದ್ದು ವಾಘಾ ಗಡಿಯಲ್ಲಿ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಅಭಿನಂದನ್ ಸ್ವಾಗತಕ್ಕೆ ಗಡಿಯತ್ತ ಪೋಷಕರು ಕೂಡ ಆಗಮಿಸುತ್ತಿದ್ದಾರೆ. ಈಗಾಗಲೇ ಪೋಷಕರ ಆಗಮನ ಕೂಡ ಆಗಿದ್ದು ಗಡಿಯಲ್ಲಿ ಪೈಲಟ್ ಸ್ವಾಗತಕ್ಕೆ ಭಾರಿ ಜನಸ್ತೋಮವೇ ಸೇರಿದೆ. ವಾಘಾ ಗಡಿಯಲ್ಲಿ ಹಿನ್ನೆಲೆಯಲ್ಲಿ ಭಾರಿ ಬಂದೋಬಸ್ತ್ ಅನ್ನು ಕೂಡ ಕೈಗೊಳ್ಳಲಾಗಿದ್ದು ಅಭಿನಂದನ್ ಸ್ವಾಗತಕ್ಕೆ ಗಡಿಯತ್ತ ಈಗಾಗಲೇ ಪೋಷಕರು ಕೂಡ ತೆರಳಿದ್ದಾರೆ. ಗಡಿಯಲ್ಲಿ ಪೈಲಟ್ ಸ್ವಾಗತಕ್ಕೆ ಭಾರಿ ಜನಸ್ತೋಮವೇ ಅಲ್ಲಿ ಸೇರಿದೆ. आज जो इन्फॉर्मेशन है हमारे पास उसके मुताबिक विंग कमांडर अभिनंदन आज बॉर्डर क्रॉस करेंगे, लेकिन अभी एग्जैक्ट टाइमिंग के बारे में नहीं कहा जा सकता क्योंकि पीछे से उनका फॉर्मेलिटीज़ हैं जो वो सारे मेडिकल वगैरह और दूसरी फॉर्मेलिटीज़ उनके पेपर्स डॉक्यूमेंट्स तैयार हो रहे हैं पाकिस्तान की तरफ से। जी 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 अभी हमारे पास इसके बारे में कोई इन्फॉर्मेशन नहीं है। ऐसे है जी कि जो हमारी बीटिंग द रिट्रीट सेरेमनी है वो एज पर शेड्यूल चलेगी और वो जिस टाइम भी आ जाएंगे ही इज़ ए वेरी वैल्यूड ऑफिसर ऑफ आवर डिफेंस फोर्सेस, तो हम उनका उसी टाइम पे वेलकम करेंगे जब भी आ जाते हैं। अगर पहले आ जाते हैं तो पहले करेंगे, बाद में आते हैं बाद में। इट्स नॉट फॉर अस टू टेक जी, एक्चुअली द इंडियन एयर फोर्स इज सेंडिंग ए वेरी सीनियर टीम फ्रॉम दी, they will be receiving him and they will be taking. That's for the Indian Air Force to decide. Okay sir. एडवांस टीम आ गई है जी, बाकी आ जाएंगे. They will be the ones who are taking him and they are the ones who will take him. ವಿಮಾನದ ಮೂಲಕ ಪೈಲಟ್ ಅನ್ನ ಕಳುಹಿಸೋದಕ್ಕೆ ಪಾಕಿಸ್ತಾನ ಈಗ ನಿರಾಕರಿಸ್ತಾ ಇದೆ. ಭಾರತದ ಮನವಿಗೆ ಪಾಕಿಸ್ತಾನ ಸ್ಪಂದಿಸ್ತಾ ಇಲ್ಲ. ವಿಮಾನದ ಮೂಲಕ ನಾವು ಕಳುಹಿಸಿಕೊಡಲ್ಲ ಅಂತ ಹೇಳಿ ಈಗ ಪಾಕಿಸ್ತಾನ ತನ್ನ ಮೊಂಡು ವಾದವನ್ನ ಮಾಡ್ತಾ ಇದ್ದು ಭಾರತದ ಮನವಿಗೆ ಪಾಕಿಸ್ತಾನ ಈಗಾಗಲೇ ಸ್ಪಂದಿಸ್ತಾ ಇಲ್ಲ. ಲಾಹೋರ್ನಿಂದ ರಸ್ತೆಯ ಮಾರ್ಗವಾಗಿ ಅಭಿನಂದನ್ ಆಗಮನಕ್ಕೆ ಕ್ಷಣಗಣನೆ ಕೂಡ ಈಗ ಆರಂಭ ಆಗಿದೆ. ನಾವು ವಿಮಾನದ ಮೂಲಕ ಪೈಲಟ್ ಅನ್ನ ಕಳುಹಿಸೋದಿಲ್ಲ ಅಂತ ಹೇಳಿ ಪಾಕಿಸ್ತಾನ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಭಾರತ ವಿಮಾನದ ಮೂಲಕ ಕಳುಹಿಸಿಕೊಡಿ ಅಂತ ಕೇಳಿದ್ರು ಕೂಡ ಅದಕ್ಕೆ ಪಾಕಿಸ್ತಾನ ಸ್ಪಂದಿಸ್ತಾ ಇಲ್ಲ. ರಸ್ತೆಯ ಮಾರ್ಗ ಮೂಲಕವೇ ನಾವು ಪಾಕಿಸ್ತಾನದ ಲಾಹೋರ್ನಿಂದ ರಸ್ತೆ ಮಾರ್ಗವಾಗಿ ಅಭಿನಂದನ್ ಅವರನ್ನ ಆಗಮಿಸೋದಕ್ಕೆ ಈಗ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಈಗಾಗಲೇ ಒಂದ್ ಕಡೆ ನಾವು ಗಮನಿಸ್ತಾ ಇದ್ವಿ ಪಾಕಿಸ್ತಾನ ಅನೇಕ ಮುಂದಾಟಗಳ ನಡುವೆ ಇಂತಹ ಒಂದು ಮುಂದಾಟವನ್ನ ಕೂಡ ಮತ್ತೆ ಮಾಡ್ತಾನೆ ಇದೆ. ಈಗಾಗಲೇ ವಿಮಾನದ ಮೂಲಕ ಕಳುಹಿಸಿಕೊಡಿ ಅಂತ ಹೇಳಿ ಭಾರತ ಒಂದು ಕೇಳಿತ್ತು, ಆದ್ರೆ ಭಾರತದ ಮನವಿಗೆ ಪಾಕಿಸ್ತಾನ ಈಗ ಕ್ಯಾರೆಂದೇ ನಿರಾಕರಿಸ್ತಾ ಇದೆ, ಸ್ಪಂದಿಸ್ತಾ ಇಲ್ಲ. ನಾವು ರಸ್ತೆ ಮಾರ್ಗ ಮೂಲಕ ಕಳುಹಿಸಿಕೊಡ್ತೀವಿ ಅಂತ ಹೇಳಿ ರಸ್ತೆ ಮಾರ್ಗವಾಗಿ ಈಗ ಅಭಿನಂದನ ಕರ್ಕೊಂಡು ಬರೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ ವಾಘಾ ಗಡಿಯತ್ತ ಒಂದ್ ಕಡೆ ಜನಸ್ತೋಮವೇ ಕೂಡ ಅಲ್ಲಿ ಹರಿದು ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ಅಭಿನಂದನ್ ಅವರ ಒಂದು ಸ್ವಾಗತಕ್ಕೆ ಅಂತ ಹೇಳಿ. ಆದ್ರೆ ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಇದೀವಿ ಒಂದಷ್ಟು ವಿಳಂಬ ಆಗ್ತಾ ಇದೆ ಈಗಾಗಲೇ ಅವರನ್ನ ಕರ್ಕೊಂಡು ಬರುವಂತಹ ಹಿನ್ನೆಲೆಯಲ್ಲಿ. ಹಾಗಾಗಿ ಈ ಒಂದು ವಿಳಂಬಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಹಾಗೇನೆ ಪಾಕಿಸ್ತಾನ ಈಗ ರಸ್ತೆ ಮಾರ್ಗವಾಗಿ ಕರ್ಕೊಂಡು ಬರ್ತೀವಿ ಅನ್ನುವಂತಹ ಮೊಂಡುವಾದವನ್ನ ಮತ್ತೆ ಶುರು ಮಾಡಿದ್ಯಾ ಹೇಗೆ ಅಂತ? ಬೆಳಿಗ್ಗೆ ನಮಗೆ ಬಂದ ಮಾಹಿತಿಯ ಪ್ರಕಾರ ಇವತ್ತು ಬೆಳಿಗ್ಗೆ 12 ಗಂಟೆಗೆ ವಾಘಾ ಬಾರ್ಡ್ಗೆ ಅಭಿನಂದನ್ ವರ್ಧಮಾನ್ ಅವರನ್ನ ಕರ್ಕೊಂಡು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು.
ಆದರೆ ಈಗ 2 ಗಂಟೆ ಆದರೂ ಕೂಡ ಅವರು ಇನ್ನೂ ಕೂಡ ಲಾಹೋರ್ಗೆ ಈಗಷ್ಟೇ ಲಾಹೋರ್ಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಇಸ್ಲಾಮಾಬಾದಿಂದ ಲಾಹೋರ್ಗೆ ಕರ್ಕೊಂಡು ಬಂದು ಅಲ್ಲಿ ಭಾರತದ ರಾಯಭಾರಿ ಕಚೇರಿ ಮತ್ತು ಪಾಕಿಸ್ತಾನದ ರಾಯಭಾರಿ ಕಚೇರಿಗಳ ನಡುವೆ ಈ ಹಸ್ತಾಂತರ ಪ್ರಕ್ರಿಯೆ ನಡೆಯುತ್ತೆ, ದಾಖಲೆಗಳ ಹಸ್ತಾಂತರ ಆಗುತ್ತೆ. ನಂತರ ಅವರನ್ನು ಅಂದರೆ ಲಾಹೋರ್ನಿಂದ ವಾಘಾ ಬಡಿಗೆ ಕರ್ಕೊಂಡ್ಬರ್ತಾರೆ, ಅಲ್ಲಿಂದ ವಿಮಾನದ ಮೂಲಕ ಕರ್ಕೊಂಡು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಮತ್ತು 24 ಕಿಲೋಮೀಟರ್ ದೂರ ಇದೆ ಲಾಹೋರ್ನಿಂದ ವಾಘಾ ಬಾರ್ಡರ್ಗೆ. ಸೊ ಈಗ ವಿಮಾನದಿಂದ ಕರ್ಕೊಂಬರುವಂತಹ ಪ್ರಕ್ರಿಯೆ ತಡ ಆಗ್ತಾ ಇದೆ. ಈ ವಿಮಾನದಿಂದ ಕಳಿಸ್ಕೊಡ್ಲಿಕ್ಕೆ ಪಾಕಿಸ್ತಾನ ಒಪ್ಪಿಲ್ಲ. ಭಾರತ ಈ ಮೊದಲನೇ ಈ ಥರದ ಮನವಿಯನ್ನು ಮಾಡಿಕೊಂಡಿತ್ತು. ಅಫ್ಕೋರ್ಸ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ವಿಮಾನದ ಸಂಚಾರ ಇಲ್ಲ. ಮತ್ತು ಭಾರತ ಕೂಡ ಪಾಕಿಸ್ತಾನದಿಂದ ಅದು ಇಸ್ಲಾಮಾಬಾದ್ನಿಂದ ಇರ್ಬೋದು, ಲಾಹೋರ್ನಿಂದ ಇರ್ಬೋದು, ಅಥವಾ ವಾಘಾ ಬಾರ್ಡರ್ ಬಳಿಯಿಂದ ಇರ್ಬೋದು, ನೇರವಾಗಿ ಭಾರತಕ್ಕೆ ಅಥವಾ ದೆಹಲಿಗೆ ಕಳಿಸ್ಕೊಡಿ ಅಂತ ಕೇಳ್ತಿಲ್ಲ. ವಾಘಾ ಬಾರ್ಡರ್ವರೆಗೆ ವಿಮಾನದಲ್ಲಿ ಕಳಿಸ್ಕೊಡಿ, ಅಲ್ಲಿಂದ ನಾವು ರಿಸೀವ್ ಮಾಡ್ಕೊಳ್ತೀವಿ, ನಮ್ಮ ಸೇನಾ ಅಧಿಕಾರಿಗಳು ರಿಸೀವ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಭಾರತದ ವಾದ, ಮನವಿ ಮತ್ತು ಒತ್ತಡ. ಆದರೆ ಇದಕ್ಕೆ ಪಾಕಿಸ್ತಾನ ಸೊಪ್ಪು ಹಾಕಿಲ್ಲ. ವಿಮಾನದಿಂದ ಕಳಿಸ್ಕೊಡ್ಲಿಕ್ಕೆ ಒಪ್ಕೊಳ್ದೇ ಇರುವ ಕಾರಣದಿಂದಾಗಿ ಮತ್ತೂ ತಡ ಆಗ್ತಿದೆ. ಈಗಾಗಲೇ 2 ಗಂಟೆ ಆಗಿದೆ, ಇನ್ನೂ ಒಂದಷ್ಟು ತಡ ಆಗುವಂಥ ಸಾಧ್ಯತೆಗಳು ಈಗ ಕಂಡು ಬರ್ತಿದ್ದಾವೆ. ಯಾಕೆಂದರೆ ಇನ್ನೂ ಕೂಡ ಲಾಹೋರ್ನಲ್ಲಿರೋದ್ರಿಂದ ಮತ್ತು ಈ ಹಸ್ತಾಂತರ ಪ್ರಕ್ರಿಯೆಗಳು ಇನ್ನೂ ಚಾಲ್ತಿಯಲ್ಲಿ ಇರೋದ್ರಿಂದ ಈ ಹಸ್ತಾಂತರ ಪ್ರಕ್ರಿಯೆಗಳೆಲ್ಲ ಮುಗಿದು ರಸ್ತೆ ಮಾರ್ಗವಾಗಿ 24 ಕಿಲೋಮೀಟರನ್ನು ಕ್ರಮಿಸಿ ವಾಘಾ ಬಾರ್ಡರ್ಗೆ ಬಂದು ಅಲ್ಲಿ ಗೌರವಾನ್ವಿತವಾಗಿ ಹಸ್ತಾಂತರಿಸುವ ಪ್ರಕ್ರಿಯೆ ಆಗೋದು ಇನ್ನೂ ಕೂಡ ತಡ ಆಗುವಂಥದ್ದು ಆ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಿದ್ದಾವೆ ಈಗ ನವಿತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಧರಣೇಶ್. ಇನ್ನು